ವರ್ಷಕ್ಕೊಮ್ಮೆ ಮಾತ್ರ ಬೆಟ್ಟದ ಮೇಲೆ ಭಕ್ತರಿಗೆ ದರ್ಶನ ನೀಡುವ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿರುವ ಐತಿಹಾಸಿಕ ಬಿಂಡಿಗ ದೇವಿರಮ್ಮ ಗಾಳಿಯ ರೂಪದಲ್ಲಿ ಬೆಟ್ಟದ ಕೆಳಭಾಗದಲ್ಲಿರುವ ದೇವಸ್ಥಾನದ ಗರ್ಭಗುಡಿಯನ್ನ ಪ್ರವೇಶಿಸಿದ್ದಾಳೆ. ಈ ಪವಾಡ ಸದೃಶ ಕ್ಷಣಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ದೀಪಾವಳಿಯ ಸಂದರ್ಭದಲ್ಲಿ ನಡೆಯುವ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಿಯು 2 ದಿನಗಳ ಕಾಲ ಬೆಟ್ಟದ ಮೇಲೆ ನೆಲೆಸಿದ್ದಳು. ಬೆಟ್ಟದ ತಾಯಿ ವರ್ಷದಲ್ಲಿ 364 ದಿನ ಕೆಳಗಿರುವ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. 2 ದಿನ ಬೆಟ್ಟದ ಮೇಲೆ ಭಕ್ತರಿಗೆ ದರ್ಶನ ನೀಡಿದ ಬಳಿಕ ಇಂದು ದೇವಿ ಕೆಳಗಿರುವ ದೇಗುಲದ ಗರ್ಭಗುಡಿ ಪ್ರವೇಶಿಸುವ ಸಂಪ್ರದಾಯ ನಡೆಯಿತು. ತಾಯಿ ಗಾಳಿ ರೂಪದಲ್ಲಿ ಗರ್ಭಗುಡಿ ಸೇರುತ್ತಾಳೆ ಎಂಬುದು ಭಕ್ತರ ದೃಢ ನಂಬಿಕೆ. ಈ ವಿಶಿಷ್ಟ ಪವಾಡವನ್ನು ಕಣ್ತುಂಬಿಕೊಳ್ಳಲು ದೇವಸ್ಥಾನದ ಆವರಣದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ನೆರೆದಿದ್ದರು. ಅರ್ಚಕರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ದಂತೆಯೇ ಗರ್ಭಗುಡಿಯ ಬಾಗಿಲಿಗೆ ಹಾಕಲಾಗಿದ್ದ ಪರದೆ ತಾನಾಗಿಯೇ ತೆರೆದುಕೊಂಡಿತು. ಪರದೆ ಸರಿದಿದ್ದನ್ನು ಕಂಡ ಭಕ್ತರು ದೇವಿಯೇ ಗರ್ಭಗುಡಿ ಪ್ರವೇಶಿಸಿದಳು ಎಂದು ಹರ್ಷೋದ್ಗಾರ ಮಾಡಿ ಭಕ್ತಿ ಪರವಶರಾಗಿ ಜಯಘೋಷ ಮೊಳಗಿಸಿದರು. ಮಲ್ಲೇನಹಳ್ಳಿಯ ಬಿಂಡಿಗ ದೇವಿರಮ್ಮನ ವಾರ್ಷಿಕ ಜಾತ್ರಾ ಮಹೋತ್ಸವವು ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುತ್ತಿದೆ. ಭಕ್ತರ ನಂಬಿಕೆ ಮತ್ತು ಆಚರಣೆಗೆ ಈ ದೇವಿರಮ್ಮ ದೇವಸ್ಥಾನ ಮತ್ತೊಮ್ಮೆ ಸಾಕ್ಷಿಯಾಯಿತು ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಹೇಳಿದರು. ಈ ಕ್ಷೇತ್ರದ ಎಲ್ಲ ಜನ ಇವತ್ತು ಹಾಜರಿದ್ದು ಅವರ ಸಮ್ಮುಖದಲ್ಲಿ ತಾಯಿಯ ಒಳಗಡೆ ಅವಗಾನ ಆಗಿ ಗುರುಗಳು ಬಸವರಾಜಯ್ಯನವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳನ್ನು ನಡೆದು ಇವತ್ತು ತಾಯಿಯ ದರ್ಶನ ಇಡೀ ಜಿಲ್ಲಾಡಳಿತ, ಇಲ್ಲಿನ ಎಲ್ಲ ದೇವಸ್ಥಾನ ಮಂಡಳಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಎಲ್ಲ ಭಕ್ತಾದಿಗಳಿಗೆ ದರ್ಶನವನ್ನು ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾನು ತಾಯಿ ದೇವಿರಮ್ಮನಲ್ಲಿ ಯಾವಾಗಲೂ ಬೇಡ್ಕೊಳ್ಳೋದಿಷ್ಟೇ, ಇದು ನಮ್ಮ ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥ ನಾಡು, ರೈತರ ಹೆಚ್ಚಿರ್ತಕ್ಕಂಥ ನಾಡು. ನಮಗೆ ರೈತರಿಗೆ ಒಳ್ಳೆಯ ಮಳೆ ಬೆಳೆ ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆ ಕೊಡುವಂಥ ಶಕ್ತಿಯನ್ನು ತಾಯಿ ನೀಡಲಿ. ಆ ಒಂದು ಆಶೀರ್ವಾದದಿಂದ ರೈತರು ಸುಖವಾಗಿದ್ದರೆ ಇಡೀ ದೇಶದ ಜನ ಎಲ್ಲರೂ ಸುಖವಾಗಿರ್ತಾರೆ ಅಂತ ಹೇಳ್ತಾ
ನಂಬಿ ಬಂದ ಭಕ್ತರಿಗೆ ತಾಯಿ ದೇವಿರಮ್ಮ ಎಂದಿಗೂ ಕೈ ಬಿಟ್ಟಿಲ್ಲ. ಭಕ್ತಿಯಿಂದ ಪ್ರಾರ್ಥಿಸಿದರೆ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುತ್ತಾಳೆ ತಾಯಿ ದೇವಿರಮ್ಮ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಕುಲಶೇಖರ್ ಎಂಎ ತಿಳಿಸಿದರು. ಈಗಾಗಲೇ ನಮ್ಮ ದೇವಿರಮ್ಮ ದೇವಾಲಯದ ದೀಪೋತ್ಸವದ ಈ ವರ್ಷದ ಏನು ಬೆಟ್ಟ ಹತ್ತುವ ಏನು ಕಾರ್ಯಕ್ರಮ 2 ದಿನಗಳ ಕಾರ್ಯಕ್ರಮ ಹೊಸದಾಗಿ ಸರಿ ಮಾಡ್ಕೊಂಡಿದ್ದಾರೆ. 2 ದಿನ ಆದಮೇಲೆ ತುಂಬ ವ್ಯವಸ್ಥಿತವಾಗಿ ತುಂಬ ಚಂದವಾಗಿ ಎಲ್ಲ ಭಕ್ತ ಬಾಂಧವರು ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೇ ಬೆಟ್ಟದ ತುದಿಗೆ ಹೋಗಿ ದೇವಿಯ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಕಾರಣಕರ್ತರು ಅಂದರೆ ನಮ್ಮ ಜಿಲ್ಲಾಡಳಿತದವರು ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ನಮ್ಮ ದೇವಾಲಯದ ನಮ್ಮ ವ್ಯವಸ್ಥಾಪನಾ ಸಮಿತಿಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗಾಗಿ 2 ದಿನಗಳ ಅಷ್ಟು ಮಳೆ ಬಂದ್ರೂ ರಾತ್ರಿ ಪ್ರತಿ ದಿನವೂ ಕೂಡ 3 ದಿನ ಕೂಡ ಮಳೆ ಬಂತು. ಆ ಮಳೆಯಲ್ಲೂ ಕೂಡ ಮಳೆ ಬಿಟ್ಟಿದ ತಕ್ಷಣ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಮಳೆ ಬಿಡೋದು. 6 ಗಂಟೆಯಿಂದ ಸಂಜೆ ಏನು 5 ಗಂಟೆ ತನಕ ಅವಕಾಶ ಇತ್ತು. ಆ ಅವಕಾಶದಲ್ಲಿ ನಿಜವಾಗ್ಲೂ ಎಲ್ಲ ಭಕ್ತ ಬಾಂಧವರು ಶಿಸ್ತಿನ ರೀತಿಯಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ನಿಜ ಭಕ್ತರು ನೋಡಿದ್ದು ಈ ವರ್ಷನೇ ಅನಿಸುತ್ತೆ ನಮಗೆ. ಆ ಕತ್ಲಿನಲ್ಲಿ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ, ಯಾರು ಅಂತ ಗೊತ್ತಾಗ್ತಿರಲಿಲ್ಲ. ನಂತರ ಅವಘಡಗಳು ಆಗೋದು ಬೇರೆ ಹೀಗೆಲ್ಲ ಆಗ್ತಾಯಿತ್ತು. ಈ ಸರಿ ತುಂಬಾ ಚೆನ್ನಾಗಾಗಿದೆ. ಯಾವುದೇ ಒಂದು ಕುಂದುಕೊರತೆನೂ ಆಗ್ದಲೇ, ಯಾರಿಗೂ ಒಂಚೂರು ಪೆಟ್ಟಾಗ್ದಲೇ ಶಾಂತತ ರೀತಿಯಲ್ಲಿ ಒಂದು 2 ದಿನಗಳ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಕಾರಣಕರ್ತರಾದ ಜಿಲ್ಲಾಡಳಿತಕ್ಕೆ ನಮ್ಮ ದೇವಾಲಯದ ಸಮಿತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ